ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್. ಎಷ್ಟು ಯೋಚನೆ ಮಾಡ್ತೀರಿ ಸರ್ ಎರಡನೇ ಸಿನಿಮಾ 100% ನೀವು ಮಂತವ್ರ ಇಂಡಸ್ಟ್ರಿಗೆ ಬೇಕು. ಸೊ ನೀವು ನನಗನ್ಸುತ್ತೆ ಮುಂದಿನ ದಿನಗಳಲ್ಲಿ ನಮ್ಮ ಕನ್ನಡ ಸಿನಿಮಾ ಇಂಡಸ್ಟ್ರಿಗೆ ತಮ್ಮದೇ ಆದ ಕೊಡುಗೆಗಳನ್ನು ನೀವು ಕೊಡ್ತಾ ಹೋಗ್ತೀರಾ ಅನ್ನೋದು ನಮಗೆ. ನೀವು ಯಾವುದೋ ಒಂದು ವಿಡಿಯೋ ನೋಡಿರ್ಬೋದು, ಬಿಜಾಪುರ ಅಲ್ಲ, ನೀವೆಲ್ಲೋ ಹಿಂದಿಯಲ್ಲಿ ಮಾತಾಡಿ ಅಂತ ಸಿಕ್ಕಾಪಟ್ಟೆ ಫೋರ್ಸ್ ಮಾಡಿದ್ರು ಅವರು. ಬಿಜಾಪುರ ಮೈಕ್ ಇದೆ, ಮೈಕ್ ಹಿಂಗೆ ಕ್ಲೋಸ್ ಮಾಡ್ಬಿಟ್ಟು ಇವ್ರ ಮ್ಯಾನೇಜರ್ ಬಂದ್ಬಿಟ್ಟು ಹೇಳ್ತಾರೆ, ನೀವು ಅವರಲ್ಲಿ ಹಿಂದಿಯಲ್ಲಿ ಅಡ್ರೆಸ್ ಮಾಡ್ಬೇಕಂತೆ ಜನಕ್ಕೆ ಪ್ರಮೋಷನ್ಗೆ ಹೋದಾಗ. ಯಾವ ಭಾಷೆಯಲ್ಲಿ? ಹಿಂದಿ. ಇಲ್ಲ ನಾನು ಮಾಡಲ್ಲ ಅಂತ ಅವ್ರು ಸ್ಟೇಜ್ ಇಂದ ಇಳಿದೋದ್ರು. ಹಿ ಡಿಡ್ಂಟ್ ವಾಂಟ್ ಟು ಸ್ಪೀಕ್ ಇನ್ ಹಿಂದಿ. ಸೂಪರ್ ಸೂಪರ್ ಸರ್, ಥ್ಯಾಂಕ್ ಯು ಸೋ ಮಚ್. ಹೌದು ಸರ್, ಮೊನ್ನೆ ಮಂಗಳೂರಿಗೆ ಹೋಗಿದ್ದೆ. ಅಲ್ಲಿ ಒಂದು ವೇದಿಕೆಯಲ್ಲಿ ಎಲ್ಲೂ ಹೇಳಿದೆ, ತುಳು ಮಾತಾಡ್ತೀರಾ, ಇಂಗ್ಲೀಷ್ ಮಾತಾಡ್ತೀರಾ, ಎಲ್ಲ ಓಕೆ, ನಾವೆಲ್ಲ ಭಾಷೆಗೆ ಗೌರವ ಕೊಡೋಣ, ಅದು ಪಕ್ಕಕ್ಕಿಡಿ, ಬೇಜಾರಿಲ್ಲ. ಕನ್ನಡ ಭಾಷೆನ ಬಿಟ್ಕೊಡ್ಬೇಡಿ ಅಂತ. ಅದೊಂದು ಚೂರಲ್ಲಿ ಸ್ವಲ್ಪ ಕಾಂಟ್ರವರ್ಸಿ ಆಯಿತು. ಏನು ನಮ್ಮ ಮಂಗಳೂರಿಗೆ ಬಂದ್ಬಿಟ್ಟು ತುಳು ಬಗ್ಗೆ ಹಿಂಗೆ ಹೇಳ್ದಲ್ಲ ಅಂತ ಕೆಲವರು ದೊಡ್ಡ ವ್ಯಕ್ತಿ ಅಲ್ಲಿ ಅವ್ರು ನಂಗೆ ಫೋನ್ ಮಾಡಿಬಿಟ್ಟು ಅಂತ ಇಂಡೈರೆಕ್ಟ್ಲಿ ಹೇಳಿದ್ರು, ನಿಮ್ಮ ಸಿನಿಮಾ ಇಲ್ಲಿ ಬಂದ್ ಮಾಡಿಬಿಡ್ತೀವಿ. ನಾನು ಹೇಳಿದೆ ಅಲ್ಲ, ನಾನು ಏನು ತಪ್ಪು ಹೇಳಿದೆ? ನಾನು ಹೋಗ್ಬಿಟ್ಟು ಬೇರೆ ಸ್ಟೇಟಲ್ಲಿ ಹೋಗ್ಬಿಟ್ಟು ಕನ್ನಡ ಮಾತಾಡೋ ಅಂತ ಹೇಳ್ದ. ಮಂಗಳೂರು ಕರ್ನಾಟಕಲ್ಲೇ ಬರೋದು, ಅಲ್ಲಿ ನೀವುಗಳು ಯೂನಿಟಿ ಮಾಡ್ಕೊಂಡು ಅಚ್ಚ ಕನ್ನಡ ಶುರುವಾಗೋದು. ತುಳು ಮಾತಾಡ್ತಿದ್ದಲ್ಲ, ಮಾತಾಡಿ ಬೇಜಾರಿಲ್ಲ, ಕನ್ನಡ ಭಾಷೆನ ಬಿಟ್ಕೊಡ್ಬೇಡಿ ಅಂತ ಹೇಳ್ತಿರೋದು. ಇವಾಗ ನೀವು ಹೆಂಗೆ ಒಂದು ಸಾಮ್ರಾಜ್ಯ ಕಟ್ಕೊಂಡು ಗುಂಪು ಕಟ್ಕೊಂಡು ನೀವು ತುಳು ಮಾತಾಡ್ತಿದ್ದಲ್ಲ, ಅದೇ ಹಾಗೆ ನಾನೊಬ್ಬ ಮುಸ್ಲಿಮ ಗುಂಪು ಕಟ್ಕೊಂಡು ನನ್ನ ಮದರ್ ಟಂಗ್ ಉರ್ದು ಅಂತ ಮಾತಾಡೋ ಶುರು ಮಾಡಿದ್ರೆ ಎಲ್ಲರೂ ಹಂಗೆ ಶುರು ಮಾಡಿದ್ರೆ ಕನ್ನಡ ಭಾಷೆಯಿಂದ ಉಳಿಯುತ್ತೆ ಸರ್. ನೀವು ಅದರೆಲ್ಲ ಧಮಕಿ ನಂಗೆ ಹಾಕ್ಬೇಡಿ, ನನಗೆ ಮಂಗಳೂರಿನ ಕಲೆಕ್ಷನ್ ಆಗೋದು ಬೇಡ, ನನ್ನ ಭಾಷೆ ನಾನು ಬಿಟ್ಕೊಡೋದು ಇಲ್ಲ, ಅದೇನಾದಿರಲಿ ಪರವಾಗಿಲ್ಲ. ಸೂಪರ್ ಸರ್, ಥ್ಯಾಂಕ್ ಯು ಸೋ ಮಚ್, ವಿ ಆರ್ ಲವ್ ಯು ಸರ್. ದರ್ಶನ್ ಸರ್ನ ಈಗ ನೆನಪು ಮಾಡ್ಕೊಳ್ಳೋದಾದ್ರೆ, ಅವ್ರು ಇದ್ದಿದ್ರೆ 100% ಅಲ್ಲಿ ಇಲ್ಲಿ ನಿಮ್ಮ ಸಿನಿಮಾದ ಹೆಸರುಗಳನ್ನ ಹೇಳ್ತಾ ಇದ್ದಿದ್ರು. ಅದು ಗೊತ್ತಿದೆ ನಮಗೆ, ಯಾಕಂದ್ರೆ ನಿಮ್ಮ ಬಳಗವನ್ನ ಯಾವತ್ತೂ ಅವ್ರು ಬಿಟ್ಕೊಟ್ಟಿಲ್ಲ. ನೀವು ಈಗ ಪ್ರೆಸೆಂಟ್ ಅವ್ರ ಬಗ್ಗೆ ಮಾತಾಡೋದಾದ್ರೆ ಅದು ತುಂಬ ಮಿಸ್ ಮಾಡ್ಕೊತಾ ಇದ್ದೀನಿ. ಏನಕ್ಕಂದರೆ ಹೋದ ಸಿನಿಮಾಗೆ ಪಾಪ ಒಂದು ಬೆನ್ನ ಹಿಂದೆ ತುಂಬ ನಿಂತಿದ್ರು, ತುಂಬ ಸಪೋರ್ಟ್ ಮಾಡಿದ್ರು, ಗೈಡ್ ಮಾಡಿದ್ರು. ಅದು ಫಸ್ಟ್ ಸಿನಿಮಾ ನನಗೆ ತುಂಬ ಬೇಕಾಗಿತ್ತು. ಇವತ್ತು ಇಷ್ಟು ಟ್ಯೂನ್ ನನಗೆ ನೀವು ಏನು ನೋಡ್ಸಿದ್ರಲ್ಲ ಅದೆಲ್ಲ ಆಟಗಳು ಅವರಿಂದನೇ ಕಲ್ತಿದ್ದು ನಾನು. ಸೊ ತುಂಬ ಮಿಸ್ ಮಾಡ್ಕೊಳ್ತೀನಿ. ಏನಕ್ಕಂದರೆ ಇವಾಗ ಇರ್ತಿದ್ರೆ ಸಿನಿಮಾಗೂ ಸಪೋರ್ಟ್ಗಿಂತ ಒಂದು ಬ್ಲೆಸ್ಸಿಂಗ್ಸು, ಒಂದು ಮಾರಲ್ ಸಪೋರ್ಟು ಇನ್ನೂ ಒಂದು ಸ್ವಲ್ಪ ಜಾಸ್ತಿ ಇರ್ತಿತ್ತು. ನನಗೆ ಗೊತ್ತಿಲ್ಲ ಇವಾಗ ನಾನೇನು ತಪ್ಪುಗಳು ಮಾಡ್ತಿದ್ದೀನಿ ಅಂತ. ಸಿನಿಮಾ ರಿಲೀಸ್ ಆದಮೇಲೆ ಗೊತ್ತಾಗುತ್ತೆ, ಓಕೆ ಇದು ಇಷ್ಟೆಲ್ಲ ನಾನು ತಪ್ಪು ಮಾಡಿದೆ ಅಂದರೆ ನೆಕ್ಸ್ಟ್ ಸಿನಿಮಾಗೆ ನಾನು ಸರಿ ಮಾಡ್ಕೊಳ್ತೀನಿ. ಅವ್ರು ಇರ್ತಿದ್ದೆ ಬಹುಶಃ ಅದೆಲ್ಲ ಸರಿ ಮಾಡೋರು. ಸೊ ಅವ್ರ ಪ್ರೀತಿನೂ ಇರ್ತಿತ್ತು. ಸೊ ಭೇಟಿ ಆಗೋ ಪ್ಲಾನ್ ಇದೆಯಾ ರಿಲೀಸಿಗೆ ಮೊದಲು? ಖಂಡಿತ 100%. ಹಿಂಗಿದೆ ಅಂತ ಅವ್ರ ಬ್ಲೆಸ್ಸಿಂಗ್ಸ್ ತಗೊಳ್ದೆ ನಾನು ಸಿನಿಮಾ ರಿಲೀಸ್ ಅಂತೂ ಮಾಡಲ್ಲ. ಓಕೆ, ಸ್ಟಾರ್ ವಾರ್ ಬಗ್ಗೆ ಸರ್ ಏನೇನು ಹೇಳ್ತಾರೆ, ನೀವೇನು ಹೇಳ್ತೀರಾ? ಏನು ಇಲ್ಲಮ್ಮ, ಸುಮ್ಮನೆ TRP ಅಷ್ಟೇ. ಯಾರಿಗೂ ಪುರ್ಸತ್ತಿಲ್ಲ. ಕೆಲವರು ಅಭಿಮಾನಿಗಳು, ಕೆಲವರು ಅಚ್ಚುಕಟ್ಟಾಗಿ ತುಂಬ ಸಂಘಗಳು ಕಟ್ಕೊಂಡಿರ್ತಾರಲ್ಲ, ಅವ್ರ ಕಂಡ್ರೆ ಇವ್ರಾಗಲ್ಲ, ಇವ್ರ ಕಂಡ್ರೆ ಅವ್ರಾಗಲ್ಲ ಅಂತ ಹೇಳ್ಬಿಟ್ಟು ಅವ್ರವ್ರ TRP, ಅವ್ರವ್ರ ಹೀರೋಗಳು TRPಗೋಸ್ಕರ ಅವ್ರು ಅದನ್ನು ಮಾಡ್ಕೊಳ್ತಾರೆ. ಆಮೇಲೆ ಇಲ್ಲ, ಅಥವಾ ಅವ್ರ ಸ್ಟಾರ್ಗಳಿಗೆ ಪ್ರೂವ್ ಮಾಡ್ಕೊಳಕ್ಕೆ, ನೋಡಿ ಬಾಸ್ ನಾನು ನಿಮ್ಗೆ ಬಿಟ್ಕೊಟ್ಟಿಲ್ಲ, ಅವ್ರವ್ರು ಚೆನ್ನಾಗಿರ್ತಾರೆ ಅಲ್ಲ, ಯಾಕಂದ್ರೆ ಸ್ಟಾರ್ಗಳು ಚೆನ್ನಾಗಿರ್ತಾರೆ, ಇವ್ರುಗಳು ಕಿತ್ತಾಡ್ಕೊಳ್ತಾರೆ ಅನ್ನೋ ಥರ. ಅವ್ರನ್ನ ಕಿತ್ತಾಡ್ಕೊಳಲ್ಲಮ್ಮ, ಜನಕ್ಕೆ ತೋರಿಸ್ಕೊಳಕ್ಕೆ ಒಂದಷ್ಟು ಜನ ಅಷ್ಟೇ ಇದು ಮಾಡೋದು, ಅಥವಾ ಇನ್ನು ಯಾರು ಆ ಥರ ಏನಿಲ್ಲ.